ಶ್ರವಣ್, ನೀನ್ ಮಾಡ್ತಿರೋ ಆಕ್ಟಿಂಗ್ ವರ್ಕ್ ಆಗ್ತಾ ಇಲ್ಲ. ಅವನಿನ್ನ ನಂಬ್ತಾನೆ ಇಲ್ಲ. ನೀನ್ ಮಾಡ್ತಿರೋ ಆಕ್ಟಿಂಗ್ ಅವನಿಗೆ ನಿಜ ಅನ್ನಿಸ್ತಾ ಇಲ್ಲ. ಅವನಿಗೆ ನಿಜ ಅನ್ಸಿದ್ರೆ ಅವ್ನ್ ಬಂದು ನಿನಗ್ ಹೊಡಿಬೇಕಾಗಿತ್ತು ಅಥವಾ ನಿನ್ ಜೊತೆ ಜಗಳ ಮಾಡ್ಬೇಕಾಗಿತ್ತು. ಆದ್ರೆ ಅವನು ನಿನ್ ಜೊತೆ ನನ್ನನ್ನ ಐಸ್ ಕ್ರೀಮ್ ತಿನ್ನೋದಕ್ಕೆ ಕಳ್ಸಿದಾನೆ. ಯಾರಾದ್ರೂ ಹೆಂಡತಿನ ಎಕ್ಸ್ ಲವರ್ ಜೊತೆ ಐಸ್ ಕ್ರೀಮ್ ತಿನ್ನೋಕ್ ಕಳಿಸ್ತಾರ? ಶ್ರಾವಣಿ, ಇಲ್ಲಿ ನನ್ನ ಆಕ್ಟಿಂಗ್ ಸರಿ ಇಲ್ಲ ಅನ್ನೋದಕ್ಕಿಂತ ಸುಬ್ಬುಗೆ ಎಷ್ಟು ಒಳ್ಳೆ ಹಾರ್ಟ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ನಿನ್ ಮನ್ಸಿಗೆ ಬೇಜಾರಾಗಬಾರ್ದು ಅಂತ ನೀನ್ ಇಷ್ಟಪಟ್ಟಿದ್ದೆಲ್ಲ ನಡೀಲಿ ಅಂತ ಸುಬ್ಬು ಹೀಗೆಲ್ಲ ಮಾಡ್ತಿರ್ಬೋದಲ್ವಾ? ಏನೋ ಗೊತ್ತಿಲ್ಲಪ್ಪ. ಪ್ರೀತಿ ಇದೆ ಅಂದ್ಮೇಲೆ ಒಂಚೂರಾದ್ರೂ ಪೊಸೆಸಿವ್ನೆಸ್ ಇರ್ಬೇಕು ತಾನೆ. ಆದ್ರೆ ನನ್ ಗಂಡ ಕೋಪನೇ ಮಾಡ್ಕೊಳಲ್ಲ. ಅವನನ್ನ ನೋಡ್ತಾ ಇದ್ರೆ ನನಗೆ ಒಂದೊಂದ್ಸಲ ಅಯ್ಯೋ ಅನ್ಸುತ್ತೆ. ನಾನ್ ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಅನ್ಸ್ಬಿಡುತ್ತೆ. ಅವನನ್ನ ಪರೀಕ್ಷೆ ಮಾಡಕ್ ಹೋಗಿ ನಾನೇ ಪಾಪಿ ಆಗ್ತಿದ್ದೀನ ಅನ್ನಿಸ್ತಾ ಇದೆ. ಅಯ್ಯೋ ಶ್ರಾವಣಿ, ಇಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಡ್ಬೇಡ. ನನಗೂ ತಲೆ ಕೆಟ್ಟೋಗುತ್ತೆ. ಸದ್ಯಕ್ಕೆ ಇಲ್ಲಿವರೆಗೂ ಬಂದಿದೀವಿ. ಇನ್ ಹೇಗೋ ಡ್ರಾಮಾ ಕಂಟಿನ್ಯೂ ಮಾಡೋಣ. ಸುಬ್ಬು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ ಮೇಡಮ್ ಐಸ್ ಕ್ರೀಮ್ ತಗೊಳ್ಳಿ. ಕ್ಷಮಿಸಿ ಮೇಡಮ್, ಅದು ನಿಮ್ಮನ್ನ ಹೊರಗಡೆ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೋದಾಗಿತ್ತು. ಆದ್ರೆ ನಿಮ್ಮನ್ನ ಅಲ್ಲಿ ಯಾರಾದ್ರೂ ನೋಡಿ ಅವ್ರ ಫೋಟೋ ತೆಗೆದು ಅವ್ರ ಯಜಮಾನ್ರಿಗೆ ಕಳ್ಸಿದ್ರೆ ಪ್ರಾಬ್ಲಮ್ ಆಗುತ್ತಲ್ಲ. ಆಮೇಲೆ ಯಜಮಾನ್ರು ನೊಂದ್ಕೋತಾರೆ. ಅಷ್ಟು ಮಾತ್ರ ಅಲ್ಲ, ನನಗೆ ನಿಮ್ಮ ಬಗ್ಗೆ ಜಗತ್ತಲ್ಲಿ ಯಾರೂ ತಪ್ಪು ತಿಳ್ಕೊಬಾರ್ದು. ಅದಕ್ಕೆ ನಿಮ್ಮನ್ನ ಪಾರ್ಕ್ಗೆ ಕರ್ಕೊಂಡ್ ಬಂದ್ಬಿಟ್ಟೆ. ಕ್ಷಮಿಸ್ಬಿಡಿ. ಎಷ್ಟು ಒಳ್ಳೆವ್ ನೀನು. ಒಂದ್ ಹೆಣ್ಣಿನ ಗೌರವನ ಕಾಪಾಡ್ಕೊಳ್ಳೋದು ಹೇಗೆ ಅಂತ ನಿನಗ್ ಗೊತ್ತು. ಆದ್ರೆ ಆ ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ನಿನಗ್ ಬರಲ್ಲ. ವೆರಿ ಗುಡ್ ಸುಬ್ಬು ಅವರೇ, ನೀವು ಇಲ್ಲಿ ಕರ್ಕೊಂಡ್ಬಂದು ಒಳ್ಳೇದೇ ಮಾಡಿದ್ರಿ. ವಾತಾವರಣ ತುಂಬಾ ಚೆನ್ನಾಗಿದೆ. ನಾನು ಸ್ವಲ್ಪ ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕು. ನೀವು ಇಲ್ಲೇ ಇದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸ್ವಲ್ಪ ಆ ಕಡೆಗೆ ಹೋಗ್ತೀರಾ? ಅಂದ್ರೆ ಅದೇ ಸ್ವಲ್ಪ ದೂರ ಇರಿ ಅಂದೆ. ಸರಿ ಬಿಡಿ, ಆಯ್ತು. ನೀವಿಬ್ರು ಮಾತಾಡುವಾಗ ನಾನು ಯಾಕಿಲ್ಲಿ? ನನ್ನಿಂದ ನಿಮ್ಗೆ ಯಾವುದು ಡಿಸ್ಟರ್ಬ್ ಆಗಬಾರ್ದು. ನಾನು ಡಿಸ್ಟೆನ್ಸ್ ಅಲ್ಲೇ ಇರ್ತೀನಿ. ಪಾಪ ಕಣೋ ನೀನು. ನಿನ್ನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ಇದೆಲ್ಲ ನಾಟಕ. ನಾನು ನಿನ್ನೇ ಪ್ರೀತಿಸ್ತಾ ಇರೋದು. ನನ್ನ ಹೃದಯದಲ್ಲಿ ನೀನು ಒಬ್ಬನಿಗೆ ಜಾಗ ಇರೋದು ಅಂತ ಹೇಳ್ಬಿಡ್ಲ ಅನ್ನಿಸ್ತಾ ಇದೆ. ಇಲ್ಲ, ಹೇಳಲ್ಲ. ಪ್ರೀತಿ ಬೆಲೆ ನಿನಗೆ ಗೊತ್ತಾಗ್ಬೇಕು. ಪ್ರೀತಿನ ಕಳ್ಕೊಂಡ್ರೆ ಆಗೋ ನೋವು ನಿನಗೆ ಅರ್ಥ ಆಗ್ಬೇಕು. ನೀನು ಕೂಡ ಎಲ್ಲ ಪ್ರೇಮಿಗಳ ಹಾಗೆ ಪೊಸೆಸಿವ್ ಆಗ್ಬೇಕು. ಅಲ್ಲಿವರೆಗೂ ನಾನು ಹೇಳಲ್ಲ. ಅಪ್ಪ, ನನ್ನ ಮಗ ನನ್ ಮುಂದೆನೆ ನನ್ನ ಹುಡುಗಿ ಜೊತೆ ಐಸ್ ಕ್ರೀಮ್ ತಿಂತಿದ್ದಾನೆ. ನನಗೆ ಬರ್ತಿರೋ ಕೋಪಕ್ಕೆ ಐಸ್ ಕ್ರೀಮ್ಗೆ ಮೆಣಸಿನ್ಕಾಯಿ ಹಾಕೊಡ್ಬೇಕು ಅನಿಸ್ತಿದೆ. ಇರ್ಲಿ, ಆದ್ರೂ ನಾನು ನನ್ನ ಕೋಪನ ತೋರಿಸ್ಕೋಬಾರ್ದು. ನಾನು ಕೋಪ ಮಾಡ್ಕೊಂಡ್ರೆ ಪಾಪ ಶ್ರಾವಣಿ ಮೇಡಮ್ ನೋವಾಗುತ್ತೆ. ನನ್ನ ಹುಡುಗಿಗೆ ನನ್ನಿಂದಲೇ ನೋವಾಗಬಾರ್ದು. ಶ್ರಾವಣಿ ಮೇಡಮ್ ಏನಾದರೂ ನಾನು ತುಂಬ ಪೊಸೆಸಿವ್ ಅಂತ ಅಂದ್ಕೊಂಡ್ರೆ ಕಷ್ಟ ಆಗ್ಬಿಡುತ್ತೆ. ಅದೊಂದು ಕಾರಣಕ್ಕೆ ಸುಮ್ಮನೆ ಇದ್ದೀನಿ. ಬೈಕ್ ಕೊಟ್ಟಿರೋದು ಮನೆ ಮುಂದೆ ಸ್ಟ್ಯಾಂಡ್ ಆಗಿ ನಿಲ್ಸಕ್ಕಲ್ಲ, ಶ್ರಾವಣಿನ ಊರ್ ತುಂಬಾ ಓಡಾಡ್ಸಕ್ಕೆ. ಎಲ್ಲಾರು ಆಚೆ ಹೋಗಿದ್ರಾ? ಹೋಗಿದ್ವಿ ಮಾವ. ಆದ್ರೆ ನನಗೂ ಅವ್ರಿಗೂ ಅರ್ಧ ಅಡಿ ಅಂತರ. ನನ್ನನ್ನು ಮುಟ್ಟಿದ್ರೇನೆ ಅವ್ರು ಸುಟ್ಟು ಹೋಗ್ಬಿಡ್ತಾರೇನೋ ಅನ್ನೋ ತರ ಕೂತಿದ್ರು. ಛೇ 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 ಛೇ, ಹಿಂಗೇನೋ ಒಂದು ಹುಡುಗಿ ಲವ್ ಮಾಡೋದು ನಿನ್ಗೆ ಹೆಂಗ ಅರ್ಥ ಮಾಡ್ಸೋದಪ್ಪ? ನೋಡು ಸುಬ್ಬು, ಈಗಿನ ಕಾಲದಲ್ಲಿ ಹುಡುಗಿನ ಪ್ರೀತಿ ಮಾಡ್ತೀನಿ ಅನ್ನೋದು ಮನ್ಸಲ್ಲಿ ಇಟ್ಕೊಂಡ್ರೆ ಸಾಲದು, ಪ್ರೀತಿನ ತೋರಿಸ್ಬೇಕು. ಪ್ರೀತಿನ ತೋರ್ಸೋದು ಅಂದ್ರೆ ಹೇಗೆ ಯಜಮಾನ್ರೆ? ಆಂಜನೇಯ ಎದೆ ಬಗ್ದು ರಾಮ ಸೀತೆಯನ್ನು ತೋರಿಸಿದ್ನಲ್ಲ, ಆತರ ತೋರಿಸ್ಬೇಕಾ? ಅಪ್ಪ ಪುಣ್ಯಾತ್ಮ, ನೀನ್ ಆಂಜನೇಯನ್ ಭಕ್ತ ಅಂತ ಗೊತ್ತು. ಆಂಜನೇಯ ಬ್ರಹ್ಮಚಾರಿ ಕಣ. ಪ್ರೀತಿ ತೋರಿಸೋದು ಅಂದ್ರೆ ಎದೆ ಬಗ್ದು ತೋರಿಸೋದಲ್ಲ. ನೀನು ಅವಳ ಜೊತೆ ಇದ್ದ ಪ್ರತಿ ಕ್ಷಣನೂ ಅವಳಿಗೆ ಅಮೃತಗಳಿಗೆ ಎನ್ನಿಸ್ಬೇಕು. ಅವಳನ್ನ ಮಗು ಥರ ನೋಡ್ಕೋಬೇಕು, ನಗಿಸ್ಬೇಕು, ಅವಳ ಅಂದಾನ ಹೊಗಳ್ಬೇಕು, ಹಾಡಬೇಕು, ಕುಣಿಬೇಕು. ಟೈಮ್ಗೆ ಅವ್ರಿಗೊಂದು ಸರ್ಪ್ರೈಸ್ ಕೊಟ್ಟು ಸಂತೋಷ ಪಡಿಸ್ಬೇಕು. ಅವಳೇ ಪ್ರಪಂಚ ಅಂತ ಹೇಳೋದಕ್ಕಿಂತ ಅವಳ ಜೊತೆಗಿದ್ದಾಗ ಅವಳು ಪ್ರಪಂಚನೇ ಮರಿಬೇಕು. ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡ್ರೆ ಸಾಲದು, ಪ್ರೀತಿಯಿಂದ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಅವಳು ಇವತ್ತರೆಗೂ ಕಳ್ಕೊಂಡಿರೋ ಪ್ರೀತಿ ಎಲ್ಲ ನಿನ್ನಲ್ಲಿ ಪಡಿತೀನಿ ಅನ್ನೋ ನಂಬಿಕೆ ಬರಬೇಕು. ಅರ್ಥ ಆಯ್ತೇನೋ ದಡ್ಡ? ಪ್ರೀತಿನ ಗೆಲ್ಬೇಕು ಅಂದ್ರೆ ಇಷ್ಟೆಲ್ಲ ಮಾಡ್ಬೇಕಾ ಯಜಮಾನ್ರೆ? ಹೌದು ಕಣ, ತಪಸ್ಸು ಮಾಡಿ ಭಗವಂತನ ಒಲಿಸ್ಕೊಂಡ್ಬಿಡ್ಬೋದು. ಆದ್ರೆ ಹುಡುಗಿ ಹೃದಯನ ಒಲಿಸ್ಕೊಳ್ಳೋದು ತುಂಬಾ ಕಷ್ಟ.
ಸರಿ ಯಜಮಾನ್ರೆ, ಆದರೆ ಒಂದು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬಿಡಿ. ನಾನು ಈಗಿನ ಕಾಲದವನಾದರೂ ಪ್ರೀತಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ. ಆದರೆ ನಿಮ್ಮ ಕಾಲದಲ್ಲಿ ಫೋನ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಆದರೂ ನಿಮಗೆ ಪ್ರೀತಿ ಬಗ್ಗೆ ಇಷ್ಟೊಂದು ಗೊತ್ತು. ಪ್ರೀತಿಸೋರ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ತಿಳ್ಕೊಂಡಿದ್ದೀರಾ. ಹೇಗೆ ಯಜಮಾನ್ರೆ? ಕ್ಷಮಿಸಿ ಯಜಮಾನ್ರೆ, ಅದು ಒಂದು ಕುತೂಹಲದಲ್ಲಿ ಕೇಳಿದೆ ಅಷ್ಟೇ. ಸಾರಿ ಯಜಮಾನ್ರೆ. ಕಾಲ ಯಾವ್ದಾದ್ರೇನು ಪ್ರೀತಿನ ಗೆಲ್ಸಕ್ಕೆ ಪ್ರೀತಿಸೋ ಮನ್ಸಿರ್ಬೇಕಷ್ಟೆ. ಪ್ರೀತಿ ತುಂಬಾ ಪವಿತ್ರವಾದದ್ದು ಕಣೋ. ಕಲ್ಮಶ ಇರೋ ಕಡೆ ಪ್ರೀತಿ ಇರಲ್ಲ, ಪ್ರೀತಿ ಇರೋ ಕಡೆ ಕಲ್ಮಶ ಇರಬಾರ್ದು. ನಾವು ಪ್ರೀತಿಸೋರು ನಮ್ಮ ಬದುಕಲ್ಲಿ ಇರಬೇಕು ಅನ್ನೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನಾವು ಪ್ರೀತಿಸೋರ್ಗೆ ಬದುಕನ್ನು ಕೊಡೋದು ದೊಡ್ಡ ವಿಷಯ. ಒಬ್ರಿಗೊಬ್ರು ಪ್ರೀತಿನ ಗೆಲ್ಸೋದು ದೊಡ್ಡ ವಿಷಯ ಅಲ್ಲ, ಇಬ್ರು ಸೇರಿ ಪ್ರೀತಿನ ಗೆಲ್ಸೋದು ದೊಡ್ಡ ವಿಷಯ.